ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ 4:20 ಆಗೋಗಿದೆ. 5 ಗಂಟೆಗೆ ಟ್ರೈನ್ ಇರೋದು. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ, ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ಗೆ ಏನಕ್ಕೆ ಅಂದರೆ ಪೋರ್ಟ್ಫೋಲಿಯೋ ಶೂಟ್ ಇದೆ. ಸೊ ಕಂಪಲ್ಸರಿ ನಾನು ಯಾವಾಗಲೂ ಅವ್ರ ಹತ್ರನೇ ಶೂಟ್ಗೆ ಹೋಗೋದು. ಸೊ ಸ್ಟೂಡೆಂಟು ಪೋರ್ಟ್ಫೋಲಿಯೋ ಶೂಟ್ ಇರೋದ್ರಿಂದ ಸ್ಟೂಡೆಂಟ್ ಯಾರೋ ಕರ್ಸ್ಕೊತಾ ಇದ್ದಾರೆ. ಯಾರು ಅಂತ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ನನಗೆ ನನ್ನ ಫ್ರೆಂಡ್ ಸೌಮ್ಯ ಅವರು ಅಪ್ರೋಚ್ ಮಾಡಿದರು. ಸೊ ಲೊಕೇಶನ್ ಎಲ್ಲ ಕಳಿಸಿದ್ದಾರೆ. ನಾವು ರೀಚ್ ಆಗೋದ್ರಲ್ಲಿ 7:50 ಆಗುತ್ತೆ. ಅವ್ರ ಮನೆಗೆ ಹೋಗೋಷ್ಟರಲ್ಲಿ 8:45. ಅವರು 9:30 ಒಳಗಡೆ ಬನ್ನಿ ಅಂತ ಹೇಳಿದರು. ನಾನು ಮೆಸೇಜ್ ಮಾಡಿದ್ದೀನಿ, ನಾವು 8:45 ಅಷ್ಟರಲ್ಲೆಲ್ಲ ಬರ್ತೀವಿ ಅಂತ. ಸೊ ನೋಡೋಣ, ಕ್ಯಾಬಲ್ಲಿ ಹೋಗ್ತೀವ, ಮೆಟ್ರೋನಲ್ಲಿ ಹೋಗಿ ನಿಯರ್ ಏನಿದೆ ಅಂತ ನೋಡ್ಕೊಳ್ತೀವಿ. ಇಲ್ಲಾಂದರೆ ಆರಾಮಾಗಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರ್ಟೋಗ್ತೀವಿ. ಪ್ರಮೋದ್ ನೋಡಿ ಗೈಸ್, ಹೊಸದಾಗಿ ಬರ್ತಾ ಇದ್ದಾರೆ. ಯಾವುದೋ ಕನಕಪುರ ಹತ್ರ ರೆಸಾರ್ಟಲ್ಲಿ ಶೂಟ್ ಇರೋದು ಅಂತ ಹೇಳಿದ್ದಾರೆ. ನಾವು ಸೌಮ್ಯ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವ್ರ ಜೊತೆ ಹೋಗ್ತೀವಿ. ಸೊ ನೋಡೋಣ, ಇವತ್ತಿನ ಡೇ ಚೆನ್ನಾಗಿರುತ್ತೆ. ನೋಡೋಣ, ಯಾರಾದರೂ ಬಂದರೆ ಅಂದರೆ ಕ್ರಿಯೇಟರ್ಸ್ ಇರ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅವ್ರು ಯಾರಾದರೂ ಬಂದರೆ ನಿಮ್ಮ ಹತ್ರ ತೋರಿಸ್ತೀನಿ ಅಂದ, ಅವ್ರ ಜೊತೆ ಎಲ್ಲ ಮಾತಾಡಿಸ್ತೀನಿ. ಸೊ ಗೊತ್ತಿಲ್ಲ, ನನಗೆ ಒಂದು ಸ್ವಲ್ಪ ಶೈ, ನಂಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ನಾಚ್ಕೊಳ್ತೀನಿ. ಸಾನ್ವಿ ಅವರಾದರೆ ನನಗೆ ಸ್ವಲ್ಪ ಕ್ಲೋಸ್ ಇದೆ, ಅವರೆಲ್ಲ ಮಾತಾಡ್ಬಿಡ್ತೀನಿ ಗೊತ್ತಿರೋರಾದರೆ. ಬಟ್ ಬೇರೆಯವ್ರು ಬಂದರೆ ಹೊಸ ಪರಿಚಯ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ನೋಡೋಣ, ಇವತ್ತಿನ ಡೇ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಸೊ ಟೈಮ್ ಆಗೋಯ್ತು, ಬನ್ನಿ ಹೊರಡೋಣ. ನಾನು ಶೂಟ್ಗೆ ಹೋಗಿದ್ದ ದಿನ ರಂಜಾನು. ಆ್ಯಕ್ಚುಲಿ ಹಾಲಿಡೇ ಇತ್ತು ಅವತ್ತು ಪ್ರಮೋದ್ಗೂ. ಸೊ ಅದಕ್ಕೆ ಪ್ರಮೋದ್ ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಬೆಳಗಿನ ಜಾವನೇ ಹೊರಟಿದ್ವಲ್ಲ, ಖಾಲಿ ಮತ್ತು ಇನ್ನೂ ಬೆಳಗ್ಗೆ ಆಗಿರಲಿಲ್ಲ. ಆ್ಯಂಡ್ ಈ ಬೋಗಿನಲ್ಲಿ ಒಬ್ಬರು ಇಲ್ಲ, ನಾನು ಪ್ರಮೋದ್ ಬಿಟ್ಟರೆ. ನನಗೆ ತುಂಬ ಭಯ ಆಗ್ತಾಯಿತ್ತು. ಪ್ರಮೋದ್ಗೆ ಹೇಳಿದೆ ನಾನು, ಕೂರಲ್ಲ ಈ ಬೋಗಿಲಿ, ಜನ ಇರೋ ಬೋಗಿಗೆ ಹೋಗೋಣ ಅಂದರೆ, ಹೆದರ್ಕೋಬೇಡ ಚಿನ್ನಿ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು ಬಾ ಅಂದ್ಕೊಂಡು ಕರ್ಕೊಂಡು ಬಂದರು. ಓಕೆ ಫೈನ್ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಆಮೇಲೆ ನೆಕ್ಸ್ಟು ಪಾಂಡುಪುರ ಸ್ಟಾಪಲ್ಲಿ ಜನಗಳು ಹತ್ಕೊಂಡ್ರು ಸ್ವಲ್ಪ. ಆ್ಯಂಡ್ ಲಾಸ್ಟ್ ಟೈಮು ನಾವು ಬೆಂಗ್ಳೂರಿಗೆ ಹೋದಾಗ ಊಟ ಇಲ್ಲದೇ ತುಂಬ ಸಫರ್ ಪಟ್ಟಿದ್ವಿ. ನಮಗೆ ಪ್ರಭಾ ಅವರು ತಂದು ಕೊಟ್ಟಿರೋದ್ರಿಂದ ಆಮೇಲೆ ಊಟ ಮಾಡಿದ್ದು ನಾವು. ಈ ಸಲನೂ ಅದಾಗಬಾರ್ದು ಅಂತ ಹೇಳಿ ನಾನು ಟ್ರೈನಲ್ಲೇ ಪ್ರಮೋದ್ಗೆ ತೊಗೊಟ್ಬಿಟ್ಟೆ. ಸೊ ನಾವು ಕ್ಯಾಬ್ನ ಬುಕ್ ಮಾಡಿಕೊಂಡು ಫೈನಲಿ ಸೌಮ್ಯ ಅವರ ಅಕಾಡೆಮಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಈ ಸಲ ಅಕಾಡೆಮಿ. ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಈ ಸಲ ತುಂಬ ಇಂಪ್ರೂವ್ ಮಾಡಿದರು. 3 ಇಯರ್ಸಿಂದ ಆಲ್ಮೋಸ್ಟ್ ಇವ್ರ ಹತ್ರನೇ ಜಾಸ್ತಿ ನಾನು ಶೂಟ್ಗೆ ಬರ್ತಾ ಇರೋದು. ಆ್ಯಂಡ್ ನಾನು ಫಸ್ಟ್ ಹೋಗಿರೋದ್ರಿಂದ ಫಸ್ಟು ನನಗೇನೆ ಕ್ರಿಂಪಿಂಗ್ ಮಾಡಿಬಿಡೋಣ ಹೇರ್ ಸ್ಟೈಲ್ಗೆ ಅಂದ್ಬಿಟ್ಟು ಮಾಡ್ತಾಯಿದ್ರು. ಆ್ಯಂಡ್ ಟಿಫನ್ ಕೂಡ ರೆಡಿ ಆಗಿತ್ತು, ಅದಕ್ಕೆ ಹಾಕ್ಕೊಂಡು ಬಂದು ಕೊಟ್ಟಿದ್ರು, ತಿಂತಾ ಇದ್ದೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ರೀಲ್ಸಲ್ಲಿ ನೋಡೇ ಇರ್ತೀರ. ಅವರು ಸಾನ್ವಿ, ಪಕ್ಕದಲ್ಲಿ ಸೌಮ್ಯ ಕೂತಿದ್ದಾರೆ, ಆ ಕಡೆ ಗಂಗಾ ಆ್ಯಂಡ್ ಲೀಲು, ಶ್ರದ್ಧಾ ಆ್ಯಂಡ್ ಲಾವಣ್ಯ, ಇಷ್ಟು ಜನ ಮಾಡಲ್ಸ್ ಬಂದಿದ್ದರು. ಅದರಲ್ಲಿ ನನಗೆ ಗಂಗಾ ಮತ್ತು ಸಾನ್ವಿ ಅವರು ತುಂಬ ಗೊತ್ತಿದ್ದರು ಆ್ಯಂಡ್ ಫಾಲೋ ಮಾಡಿದರು. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ವಿ. ಸೌಮ್ಯ ಅವ್ರದ್ದು ವೀಡಿಯೋಸ್ ನೋಡ್ತಾ ಇದ್ದೆ. ಬಟ್ ಅಷ್ಟೊಂದು ಪರಿಚಯ ಇರಲಿಲ್ಲ. ಹೋದಾಗ ನನಗೆ ತುಂಬ ಪರಿಚಯ ಇರೋ ಥರನೇ ಎಲ್ಲರೂ ಮಾತಾಡ್ಸಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು. ಪಾಪು ಚೆನ್ನಾಗಿದ್ದಾನೆ ಅಂದ್ಕೊಂಡು ಎಲ್ಲರೂ ವಿಚಾರಿಸ್ತಾಯಿದ್ರು. ನಾವು ರೆಡಿ ಆದಮೇಲೆ ಕ್ಯಾಬ್ ಬುಕ್ ಮಾಡಿದರು ಸೌಮ್ಯವರು. ಅಲ್ಲಿಂದ ನಾವು ಈ ಸ್ಪಾಟ್ಗೆ ಬಂದ್ವಿ. ನನ್ನ ಲುಕ್ಕಿಂಗ್ ಈ ಥರ ಕಾಣ್ತಾ ಇದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ನನಗೆ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ದಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿದ್ದೆ ಅಂತ ನನಗೆ ಅನ್ನಿಸ್ತು. ಪ್ರಮೋದ್ ಮಾತ್ರ ತುಂಬ ಹೆಲ್ಪ್ ಮಾಡಿದ್ರು ನಾನು ವೀಡಿಯೋ ಮಾಡೋಕ್ಕೆ. ಇವರೇ ಲಾವಣ್ಯ ಆ್ಯಂಡ್ ಗಂಗಾ ಅವರು ಈ ಕಡೆ ಫೋನಲ್ಲಿ ಮಾತಾಡ್ತಾಯಿದ್ರು. ಯೂಟ್ಯೂಬ್ ವ್ಲಾಗ್ ಮಾಡ್ತಾಯಿದ್ದೀರಾ ಅಂದ್ಕೊಂಡು ತುಂಬ ಹ್ಯಾಪಿಯಿಂದ ಎಲ್ಲರೂ ಹಾಯ್ ಮಾಡ್ತಾರೆ. ನೀವೇ ನೋಡ್ತಾ ಇರ್ಬೋದು. ಯಾರಿಗೂ ಆ್ಯಟಿಟ್ಯೂಡ್ ಇಲ್ಲ ಗೈಸ್. ಎಲ್ಲರೂ ಅಂದ್ಕೊಳ್ಬೋದು ವೀಡಿಯೋದಲ್ಲಿ ಹಾಗೆ ಹಿಂಗೆ ಅಂದ್ಕೊಂಡು ಎಲ್ಲ ಬ್ಯಾಡ್ ಕಮೆಂಟ್ ಮಾಡ್ತೀರಾ. ಗಂಗಾ ಅವ್ರಿಗೂ ಅಷ್ಟೇ ತುಂಬ ಬ್ಯಾಡ್ ಕಮೆಂಟ್ ಎಲ್ಲ ಮಾಡಿ ತುಂಬ ಏನೇನೋ ಆಗಿದೆ. ಸುಮ್ಮನೆ ಏನಕ್ಕೆ ನೀವು ನೋಡಿಕೊಂಡ್ರೆ ಆಗುತ್ತೆ ಅಲ್ವಾ. ನಗ್ತಾಯಿದ್ರು ಸಾನ್ವಿಯವರು, ಮಾಡಿ ಅಂದ್ಕೊಂಡು. ಇವಾಗ ಆಯ್ ಮಾಡಿ ಸೌಮ್ಯ ಹಾಯ್, ಮದುವೆ ಹೆಣ್ಣು ಗೈಸ್. ಏನೋ ಸ್ಪರ್ಶನ, ಶ್ರದ್ಧಾ ಹಾಯ್. ಹಾಯ್ ಲೀಲು. ಗೈಸ್ ನೋಡಿ ಎಷ್ಟು ಉದ್ದ ಇದ್ದಾರೆ, ನೋಡಿ.
ಹೌದಾ ಗೈಸ್, ಅವರು ರೀಲ್ಸಲ್ಲಿ ಮಾತ್ರ ಸೈಲೆಂಟ್, ಇಲ್ಲಿ ತುಂಬಾ ಮಾತಾಡ್ತಾರೆ. ಗಂಗಾ ನಾಗವಲ್ಲಿ ಆಗ್ಬೇಕು. ಇವ್ರು ಕ್ಯೂಟ್, ಎಲ್ಲರಿಗಿಂತ ಇವ್ರೆ ಕ್ಯೂಟ್. ಇಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾರೆ ತಾನೆ. ಭೂಮಿಕಾ ನಾನು ಬಂದಾಗ ಹೆಂಗ್ ಕಾಣಿಸ್ತಾ ಇದೆ, ಇಲ್ಲ ಚೆನ್ನಾಗಿದ್ದೀರಾ. ಕೆಲವ್ರು ಅನ್ಕೊಳ್ತೀರಾ ರೀಲ್ಸಲ್ಲಿ ಚೆನ್ನಾಗಿರ್ತಾರೆ, ಡೈರೆಕ್ಟಾಗಿ ಚೆನ್ನಾಗಿರಲ್ಲ, ಬಟ್ ಅದೆಲ್ಲ ಸುಳ್ಳು. ಎಲ್ಲರೂ ಚೆನ್ನಾಗಿ ಆಯ್ತಾ ಊಟ? ನಾನು ನಾರ್ಮಲಾಗಿ ಡೆಮೋ ಕ್ಲಾಸ್ಗೆ ಜಾಸ್ತಿ ಹೋಗ್ತಾ ಇದ್ದೆ. ಈ ರೀತಿ ಪೋರ್ಟ್ಫೋಲಿಯೋ ಶೂಟ್ಗೆ ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ನಕ್ಕು 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 ಸಾಕಾಯಿತು. ಗಂಗಾ ಅವರು, ಸಾನ್ವಿ ಅವರಂತೂ ಸಿಕ್ಕಾಬಟ್ಟೆ ಕಾಮಿಡಿ. ಅವ್ರ ಜೊತೆ ಸೇರ್ಕೊಂಡು ಸೌಮ್ಯ ಅವರು ಅಷ್ಟೇ ಫುಲ್ ಕಾಮಿಡಿ. ನಾವೆಷ್ಟೋ ದಿನದಿಂದ ಪರಿಚಯ ಆಗಿದ್ದೀವೇನೋ ಆ ರೀತಿ ಮಾತಾಡಿಸ್ತಾಯಿದ್ರು ಎಲ್ಲರೂ. ಸಾನ್ವಿ ಅವರು ಮತ್ತು ಗಂಗಾ ಅವರು ನಾವು 3 ಇಯರ್ಸಿಂದ ಫಾಲೋ ಮಾಡ್ತಾಯಿದ್ವಿ. ಆ್ಯಂಡ್ ಸಾನ್ವಿ ಅವರು ಕಾಂಟ್ಯಾಕ್ಟಲ್ಲಿದ್ದರು, ಗಂಗಾ ಅವರು ಜಸ್ಟ್ ಫಾಲೋ ಮಾಡ್ತಾಯಿದ್ರು. ಬಟ್ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ. ನಾವೇ ಪೋಸ್ಟ್ನ ಕೊಡ್ತಾ ಇರಬೇಕು, ಅವರು ಎಷ್ಟು ಕ್ಯಾಂಡಿಡ್ ಫೋಟೋ ಅಲ್ವಾ, ಟಕ್ 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 ಅಂತ ತೆಗಿತಾ ಇರ್ತಾರೆ. ನನಗಂತೂ ಒಂದೇ ದಿನಕ್ಕೆ ಸಾಕಾಗೋಯ್ತು. ಬಟ್ ಸಾನ್ವಿ, ಗಂಗಾ, ಸೌಮ್ಯ ಅವರೆಲ್ಲ ರೆಗ್ಯುಲರಾಗಿ ಹೋಗ್ತಾ ಇರ್ತಾರೆ ಆ್ಯಂಡ್ ಅವ್ರು ವರ್ಕ್ ಎಲ್ಲ ಮಾಡ್ತಾರೆ. ಅದು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅಂತ ನಿಜವಾಗ್ಲೂ ನಂಗೆ ಶಾಕ್ ಆಗೋಯಿತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಿಜವಾಗ್ಲೂ ನೀವು ಗ್ರೇಟ್, ಇಷ್ಟೊಂದು ಟಯರ್ಡ್ ಆಗುತ್ತೆ, ಅದು ಹೆಂಗೆ ಬ್ಯಾಲೆನ್ಸ್ನ ಮಾಡ್ತಿದ್ದೀರಾ ಅಂತ. ಇವಾಗ ರೀಲ್ಸ್ನ ಮಾಡೋಣ ಎಲ್ಲರೂ ಅಂದ್ಬಿಟ್ಟು ರೀಲ್ಸ್ನ ಮಾಡ್ತಾಯಿದ್ವಿ. ಇವಾಗ ಲಾಸ್ಟಲ್ಲಿ ಬರ್ತಾರೆ ನೋಡಿ, ಇವರೇ ಸೌಮ್ಯ ಅಂತ, ಇವರೇನೇ ಮೆಂಟರ್. ಇವರು ಕ್ಲಾಸಸ್ನೆಲ್ಲ ಮಾಡ್ತಾರೆ. ನೀವು ಅವ್ರ ಪೇಜ್ ಇದೆ ಸಾಯಿ ಮೇಕ್ ಓವರ್ ಅಂತ, ಹೋಗಿ ನೀವು ಫಾಲೋ ಮಾಡ್ಬೋದು. ಯಾರಾದರೂ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಅಫೋರ್ಡಬಲ್ ಪ್ರೈಸ್ಗೆ ನಿಮಗೆ ಹೇಳ್ಕೊಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವೇ ನೋಡ್ತಾ ಇರ್ಬೋದು ಸ್ಟೂಡೆಂಟ್ ಲುಕ್ಕೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಆ್ಯಂಡ್ ನಾನಂತೂ ಪ್ರಮೋಟ್ಗೆ ಫೋಟೋ ತೆಗೀರಿ, ವಿಡಿಯೋ ಮಾಡಿರಿ ಅಂದ್ಕೊಂಡು ಹೇಳ್ತಾ ಇದ್ದೆ. ಅದಕ್ಕೆ ಎಲ್ಲರೂ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ನಿಜವಾಗ್ಲೂ. ಯಪ್ಪ, ನಾವೇನಾದ್ರು ನಮ್ಮ ಹಸ್ಬೆಂಡ್ಗೆ ಹೇಳ್ಬಿಟ್ಟಿದ್ದಾರೆ ಬೈದ ಕಳಿಸ್ಬಿಡ್ತಿದ್ರು ಅಂದ್ಕೊಂಡು ರೇಗಿಸ್ತಾ ಇದ್ರು ಎಲ್ಲ. ಮುಂದೆ ಬನ್ನಿ, ಹಂಗೆ ಮುಂದೆ ಬನ್ನಿ, ಹಂಗೆ ಮಾಡಿ ಮತ್ತೆ ಪೋಸ್ ಮಾಡಿ. ಏನು ಮಾಡ್ಬೇಕೀಗ ನೆಕ್ಸ್ಟ್? ಊಟ. ನಿಮ್ಮ ಸ್ಟೂಡೆಂಟ್ ಜೊತೆ ಇದ್ರೆ ನೀವು ಇಂದ ಇದ್ದಾರೆ, ಮುಂದೆ ಬಂದ್ಬಿಡಿ, ಮುಂದೆ ಬನ್ನಿ, ಹಂಗೆ ಮೂವ್ ಆಗಿ ಗೆಟ್ ಲಾಸ್ಟ್. ವೆರಿ ಗುಡ್, ನೈಸ್ ಗೋ. ಶೂಟೆಲ್ಲ ಮುಗಿದ್ಮೇಲೆ ಅಲ್ಲೇ ಮೇಕಪ್ ಎಲ್ಲ ರಿಮೂವ್ ಮಾಡಿಸ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ನಾವು ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡ್ವಿ. ಅಲ್ಲಿಂದ ಡೈರೆಕ್ಟ್ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ವಿ. ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಪ್ರಮೋದ್ಗೆ ಆಗಲ್ಲ. ನಾನೇನಿಲ್ಲ, ಬಸ್ಸಲ್ಲಾದರೂ ಓಕೆ, ಟ್ರೈನಲ್ಲಾದರೂ ಟ್ರಾವೆಲ್ ಮಾಡ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ನಿದ್ದೆ ಬಂದುಬಿಟ್ಟಿತ್ತು, ಆರಾಮಾಗಿ ಮಲ್ಕೊಂಬಿಟ್ಟಿದ್ದೆ. ನಾವು ಮೈಸೂರಿಗೆ ರೀಚ್ ಆದಾಗ 11 ಗಂಟೆ 10 ನಿಮಿಷ, ಮನೆಗೆ ರೀಚ್ ಆಗೋಷ್ಟರಲ್ಲಿ 11:30 ಮೇಲೆ ಆಗಿತ್ತು. ನಾವು ಬೈಕ್ನ ರೈಲ್ವೆ ಸ್ಟೇಷನಲ್ಲಿ ಹೋಗಿರೋದ್ರಿಂದ ಒಳ್ಳೆಯದೇ ಆಯಿತು ನಮಗೆ. ಎಸ್, ನಾವು 11:30ಗೆ ಮನೆಗೆ ರೀಚ್ ಆದ್ವಿ. ಜಸ್ಟ್ ಇವಾಗ ತಾನೇ ಬಂದ್ವಿ. ವೀಡಿಯೋನ ಎಂಡ್ ಮಾಡಿಬಿಟ್ಟು ನೆನ್ನೆ ವೀಡಿಯೋನ ಮತ್ತೆ ಎಡಿಟ್ ತೊಗೊಂಡು ಅಪ್ಲೋಡ್ ಮಾಡಬೇಕಲ್ವಾ, ಸೊ ಅದಕ್ಕೋಸ್ಕರ ವೀಡಿಯೋನ ಫಸ್ಟ್ ಎಂಡ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮವ್ವ ರೈಸ್ ಮಾಡಿದ್ದಾರೆ, ಸಾಂಬಾರಿತ್ತು, ಮಟನ್ ಸಾಂಬಾರನ್ನ ನಮ್ಮಮ್ಮ ಮಟನ್ ಸಾಂಬಾರು ಕೊಟ್ಟಿದ್ರಲ್ಲ ಹೊಸ್ತು ಹುಡ್ಕೋದು ಅದೇ ಇತ್ತು, ಅದಕ್ಕೇ ರೈಸ್ ಮಾಡಿದ್ದಾರೆ. ಸೊ ಊಟ ಮಾಡ್ಬಿಟ್ಟು ಮಲ್ಕೋಬೇಕು. ಫುಲ್ಲು ತಲೆನೋವು ಶುರು ಹೋಗ್ಬಿಟ್ಟಿದೆ. ವಿಂಡೋ ಓಪನ್ ಮಾಡಲಿಲ್ಲ ಟ್ರೈನಲ್ಲಿ ಅಂದರೆ ಶೆಕೆ ಆಗುತ್ತೆ, ಸ್ಮೆಲ್ ಬರುತ್ತೆ. ವಿಂಡೋ ಓಪನ್ ಮಾಡಿದ್ರೆ ತಲೆನೋವು ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಕಷ್ಟಪಟ್ಟರೆ ಸುಖ ಸಿಗೋದು. ಸೊ ಅದಕ್ಕೆ ಕಷ್ಟಪಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ ಅಂತ. ಆ್ಯಂಡ್ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ನೀವೇ ನೋಡಿರ್ತೀರ. ಸೊ ಅವ್ರಗಳ ಜೊತೆ 1 hour 1 day ಇದ್ದುಬಿಟ್ರೆ
ಸೊ ಅವ್ರ ಬಗ್ಗೆ ಯಾರೂ ಮಾತಾಡಲ್ಲ, ಯಾರೂ ಬ್ಯಾಡ್ ಕಮೆಂಟ್ ಮಾಡಲ್ಲ. ಸೊ ಅವ್ರ ಜೊತೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿದಾಗಲೇ ಅವ್ರು ಹೇಗೆ ಅಂತ ನಮಗೆ ಗೊತ್ತಾಗೋದು. ಸೊ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.